ಕೆಲವರಿಗೆ ಬಂಧನದ ಭೀತಿ, ಇನ್ನು ಕೆಲವರಿಗೆ ಬಂಧನಕ್ಕೆ ಒಳಪಟ್ಟು ಹೊರಗೆ ಬರಲಿಕ್ಕಾಗದ ಸ್ಥಿತಿ. ಈ ರೀತಿಯಾದಂತಹ ಸಮಸ್ಯೆಗಳಿಗೆ ಇಲ್ಲಿದೆ ಸರಳ ಮತ್ತು ಸುಲಭವಾದಂಥ ಉಪಾಯ, ಮತ್ತು ಅಷ್ಟೇ ಅಲ್ಲದೆ ಆ ವ್ಯಕ್ತಿಗಳನ್ನು ಹೊರಗಡೆ ತರಬಹುದು. ಒಂದು ಉದಾಹರಣೆಯಾಗಿ ಹೇಳಬೇಕು ಆದರೆ, ಕೆಲವು ಸಮಯಗಳ ಹಿಂದೆ ದುಬೈಯಲ್ಲಿ ಜಾಮೀನು ರಹಿತನಾಗಿ ಒಳಗಡೆ ಇರ್ತಕ್ಕಂತಹ ಒಂದು ದೊಡ್ಡದಾದಂತಹ ಕೇಸಿನಲ್ಲಿ ಸಿಲುಕಿರ್ತಕ್ಕಂಥ ಒಂದು ವ್ಯಕ್ತಿ, ಅವನ ಮಿತ್ರ ಹೇಳ್ತಕ್ಕಂಥವನು ಕೂಡ CBI ಉದ್ಯೋಗದಲ್ಲಿ ಅಲ್ಲೇ ಇರ್ತಕ್ಕಂಥವನು ಮಿತ್ರನಾಗಿರ್ತಾನೆ. ಆದರೂ ಕೂಡ ಜಾಮೀನು ಇಲ್ಲ, ಏನು ಇಲ್ಲದೆ ಜೈಲಿನಲ್ಲಿ ಹಾಕಿ ಮರದ ದಿಣ್ಣೆಯಿಂದ ಹೊಡೆದು ಪೆಟ್ಟನ್ನು ತಿಂದು ಹಿಂಸೆಯನ್ನು ಪಡ್ತಾ ಇದ್ದ. ಆ ಸಮಯದಲ್ಲಿ ಅವರ ಮನೆಯವರಿಗೆ ವಿಚಾರಗಳು ಗೊತ್ತಾಗ್ತದೆ. ತದನಂತರದಲ್ಲಿ ಅವರು ತಕ್ಷಣ ಸಂಪರ್ಕವನ್ನು ಅವರ ತಮ್ಮನೇ ಖುದ್ದಾಗಿ ಬಂದು ಸಂಪರ್ಕವನ್ನು ಮಾಡಿ ಹೀಗಾಗ್ತಾ ಉಂಟು, ಈ ಥರ ಹೊಡೆದು ಹಿಂಸೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಅಷ್ಟೇ ಅಲ್ಲದೆ ಅವರ ಆತ್ಮೀಯನೇ ಕೂಡ CBI ಇದ್ದರೂ ಕೂಡ ಏನು ಮಾಡಲಿಕ್ಕೂ ಸಾಧ್ಯವಾಗ್ತಾ ಇಲ್ಲ, ಅಂತಹ ದೊಡ್ಡದಾದಂತಹ ಕೇಸಿನಲ್ಲಿ ಸಿಕ್ಕೊಂಡಿದ್ದಾರೆ ಅಂತ ಹೇಳುವುದಾಗಿ ಕೇಳ್ಕೊಳ್ತಾರೆ. ಆಗ ಅದನ್ನು ದೈವಿಕವಾದಂತಹ ಶಕ್ತಿಯಿಂದ ನಾವು ಹೊರಗಡೆ ತರಬಹುದು ಅಂತ ಹೇಳುವುದಾಗಿ ಹೇಳುತ್ತೇವೆ. ಏನೋ ಗೊತ್ತಿಲ್ಲ, ಎಲ್ಲ ನಿಮ್ಮ ಮೇಲೆ ಬಿಟ್ಟಿದ್ದೇವೆ ಅಂತ ಹೇಳುವುದಾಗಿ ಹೇಳಿ ಅವರು ಅದನ್ನು ಒಪ್ಪಿಸಿ ಹೋಗಿ ಕೇವಲ 48 ಗಂಟೆ ಒಳಗಡೆ ಬಂಧನದಿಂದ ಮುಕ್ತಿಯನ್ನುಗೊಳಿಸಿ, ಎಂಥವರು ಕೂಡ ಅಚ್ಚರಿಯನ್ನು ಪಡುವಂತಹ ರೀತಿಯಲ್ಲಿ, ಅವರ ಮನೆಯವರು ಕೂಡ ಅಚ್ಚರಿಯ ಪಡುವಂತಹ ರೀತಿಯಲ್ಲಿ ಮಾಡಿ ತೋರಿಸಿದ್ದೇವೆ. ಈ ರೀತಿಯಾದಂತಹದ್ದು ಕೇವಲ ದೈವಿಕವಾದಂತಹ ಶಕ್ತಿಯಿಂದ ಮಾತ್ರ, ಮತ್ತು ಅಷ್ಟೇ ಅಲ್ಲದೆ ಯಾರು ಮಾಡ್ತಾರೆ ಹೇಳ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿ ಇರ್ತಕ್ಕಂಥದ್ದು.